ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜವಾಗ್ಲಿಲ್ಲ, ಪೂರ್ತಿ ತಿನ್ನಲ್ಲ, ಅದ್ರಾಗೆ ಇಷ್ಟ ಬೆರೆತಿರ್ಲಿಲ್ಲ. ಸುಳ್ಳು ಹೇಳ್ತಾವಳೆ. ಅದು ಗಂಗಾಧರಪ್ಪ ಸ್ನೇಹ ಉಂಗಿ ಅಂತ ಮಾಡಿದ ಅಡಿಗೆ, ಅದ್ರಾಗ ಇಸ ಇರ್ಲಿಲ್ಲ. ಅದೇ ಅಡುಗೆ ನನಗೆ ಮಿಸ್ ಆಯ್ತು ಅಂತ ನಾನು ಹೇಳ್ತಿರೋದು. ನಂಗೆ ಗೊತ್ತು ಕಣಯ್ಯ, ನೀನ್ ಬೇಕು ಅಂತಾನೆ ಅದನ್ನ ನನ್ನ ಮಗನ್ ತಿನ್ಸಿರೋದು. ಇಲ್ಲ ಇಲ್ಲ, ಏನ್ ಹೇಳ್ತಿದ್ದೀರ ರಾಜಿ ಅವ್ರೆ? ಅಪ್ಪ ಮಾಡಿರೋ ಅಡ್ಗೆಲಿ ವಿಷಯ ಇರೋದಕ್ಕೆ ಹೇಗ್ ಸಾಧ್ಯ? ಮಿಸ್ ಆಯ್ತು ಅಂತ ನಾನು ಹೇಳ್ತಿದ್ದೀನಿ ತಾನೇ. ಅದ್ರಾಗ ಇಸ ಆಯ್ತು ನಿಂಗೆ ಹೆಂಗ್ ಗೊತ್ತು? ಮಿಸ್ ಆಗಿಲ್ಲ ನಾನೇ. ಈ ಸ್ನೇಹ ಮತ್ತೆ ಅವಳು ಹೊಟ್ಟೆಲಿರೋ ಮಗು ಸಾಯ್ಬೇಕು ಅಂತ ಗಂಗಾಧರಣ್ಣ ಮಾಡಿದ ಅಡ್ಗೆಗೆ ನಾನೇ ವಿಷ ಬೆರೆಸ್ದೆ. ನನ್ ಮಗ ತಿಂದು ಪ್ರಾಣನೇ ಹೋಗುವಾಗಾಯ್ತು. ಅಯ್ಯೋ ಪಾಪಿ, ಸ್ನೇಹ ಸಾಯ್ಲಿಂದ ವಿಷ ಹಾಕಿದ್ದ. ಪಾಪಿ, ನನ್ನ ಮಗಳನ್ನ ನನ್ನ ಕೈಯಾರೆ ಕೊಲ್ಸೋದಕ್ಕೆ ಹೊರಟಿದ್ದೇನೆ. ಇದಕ್ಕೇನ ನೀನು ಸ್ನೇಹ ಊಟ ಮಾಡಿದ್ಲ ಅಂತ 1000 ಸತಿ ಕೇಳ್ತಾ ಇದ್ದಿದ್ದು? ಅದು ಅದು ಗಂಗಾಧರಪ್ಪ ಮಗಳಿಗೆ ಅಂತ ಅಡುಗೆ ಮಾಡವನೆ. ಪುರ್ಸಿ ತಿನ್ಬೇಕೆ ನಾನು ಒಂದು ಕೈ ನೋಡೇ ಬಿಡ್ತೀನಿ. ಯಾವ ಪಟ್ಲು ಅಡುಗೆ ಮನೆಗೆ ಯಾಕೆ ಬಂತಿದ್ದು? ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡ್ ಕೂತವ್ನೆ. ಗಂಗಾಧರಪ್ಪ, ನಿನ್ ಮಗಳು ಎಲೆಕ್ಷನ್ ನಿಂತವಳೆ, ಇದೇ ಖುಷಿನಾಗೆ ಹೋಗು ಊಟ ಪಡಿಸೋಗು. ಅಯ್ಯಯ್ಯೋ, ಬಸ್ರಿ ಹೆಂಗ್ಸಿಗೆ ಅಂತ ಮಾಡಿರೋ ಅಡ್ಗೆ ನಾವ್ ತಿನ್ಬಾರ್ದು, ಹೊಟ್ಟೆ ನೋವು ಬರ್ತದೆ. ಅದನ್ನ ಅವ್ರು ಮಾತ್ರ ತಿನ್ಬೇಕು. ಅಯ್ಯೋ ಗಂಗಾಧರಪ್ಪ, ಕರ್ಕೊಂಡೋಗು. ಸ್ನೇಹ, ನೀನ್ ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು, ನಿಮ್ಮಪ್ಪ ಪಿರುತಿಯಿಂದ ಅಡ್ಗೆ ಮಾಡವನೆ, ಹೋಗಿ ತಿನ್ನೋಗು. ಹೊಟ್ಟೆ ತುಂಬಾ ತಿನ್ಬೇಕು, ಸಂಕೋಚ ಪಡ್ಕೋಬೇಡ, ಹೋಗು.
ಕೊನೆಗೂ ತನ್ನ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಲಲ್ಲ ಇವಳು. ಪಾಪ ಗಂಗಾಧರಪ್ಪ ಮಗಳಿಗೆ ಅಂತ ಅಡುಗೆ ಮಾಡಿದರೆ ಅದ್ರಾಗ ಈ ಸಾಕವಳೆ. ಅವಳು ಸ್ನೇಹಿಗೆ ಊಟ ಮಾಡು ಅಂತ ಬಲವಂತ ಮಾಡೋವಾಗ ನಂಗೆ ಅನುಮಾನ ಬಂದಿತ್ತು, ಏನೋ ಐತೆ ಇದ್ರಾಗೆ ಅಂತ. ಗಂಗಾಧರಪ್ಪ ಮಗಳು ಊಟ ಮಾಡ್ತಿಲ್ವಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಈಗ ಇವಳು ನಾಟಕ ಬಾಯ್ಲಾಯ್ತು. ಏ ರಾಜಿ, ಎಷ್ಟು ದಿವಸ ಮರಿಯಾಗಿ ನಿಂತು ಮಸಿತಾ ಇದ್ದೆ, ಇವತ್ತು ನಿನ್ನ ಕಂತ್ರಿ ಬುದ್ಧಿ ಎಂಥದ್ದು ಅಂತ ಎಲ್ರ ಮುಂದೆ ಬಯಲು ಮಾಡಿ ತೋರಿಸ್ತೇನೆ. ಮಿಸ್ಟರ್ ಗೋಪಾಲ್, ಬೇಗ ತಗೋಬಾ. ಇಷ್ಟೋ ತನಕ ಯಾಕೆ ಮಾಡ್ತಿದ್ಯಾ ಡ್ಯಾಡಿ? ಪುರ್ಸೆ ಒಂದು ನಿಮಿಷ ಬರಲೇ ಇಲ್ಲಿ. ಏನ್ ಡ್ಯಾಡಿ, ಊಟ ಹಾಕಬಾ ಅಂದ್ರೆ ಹಾಕಿ ಇಟ್ಕೊಂಡು ಇಲ್ಲೇ ಕೂತಿದ್ಯಾ? ತಿನ್ಬೇಡಕ್ಕಲ್ಲ. ಯಾಕೆ ಡ್ಯಾಡಿ? ನಿಮ್ಮವ್ವ ಅಡುಗೆಗೆ ಈಸ ಬೆರೆಸೋಳಕ್ಕಲ್ಲ. ಏನು ಹೇಳ್ತಿದ್ರಿ ಡ್ಯಾಡಿ? ಮೂಕಲ್ಲ, ಅವಳಿ ಮನೆ ಸೇರ್ಕೊಂಡ್ರದೆ ಏನೋ ಗುರಿ ಇಟ್ಕೊಂಡ್ಕಲ್ಲ. ಮದುವೆ ನಡೀತಾ ಇತ್ತಲ್ಲ, ಅಲ್ಲಿ ಸ್ನೇಹಿಗೆ ಹಾಲಲ್ಲೇನೋ ಪೂಡ್ರ ಕೊಟ್ಬಿಟ್ಟಿದ್ಲು. ನಂಜಮ್ಮ ಅದನ್ನು ತಡೆದ್ಲು. ಇಲ್ಲಿ ನೋಡಿದ್ರೆ ಹಿಂಗೆ ಮನೆ ಒಂದಿನ ಅವಳನ್ನ ಪಾಲ ಮಾಡ್ಕೊಂಡು ಹೋಗ್ತೀನಿ. ಏನು ಇಸಿಯ ನಂಜಮ್ಮ, ಇಲ್ಲಿ ಯಾಕೆ ಬರಕ್ಕೆ ಹೇಳಿದೆ? ಆ ಮನೆ ಆಡಿ ರಾಜಿನ ಮನೆಯಿಂದ ಓಡ್ಸುಟ್ಟು ಹೇಳುವ ಅಂತ ಕರೆದೆ. ಸಾಕ್ಷಿ ಸಮೇತ ಪುಟ್ಟಕ್ಕನ ಮುಂದೆ ತೆಗ್ಲಾಕಂಡ್ರೆ ಅವಳು ಏನು ಮಾಡ್ಕೊಳಕ್ಕಾಗಲ್ಲ. ಡ್ಯಾಡಿ, ಮಮ್ಮಿ ಇಂಥ ನೀಚ್ ಮಟ್ಟಕ್ಕೆ ಇಳ್ದೈತಾ? ರಾಕ್ಷಸ್ ಗುಣದೋಳಕ್ಕಲ್ಲ ಅವಳು. ಇದೇ ಮನೆನಾಗಿದ್ರೆ ಎಲ್ಲರೂ ಮುಗಿಸ್ಬಿಡ್ತಾಳೆ. ಮೊದಲು ಅವಳ ಈ ಮನೆಯಿಂದ ಆಚೆ ಹಾಕ್ಬೇಕಲ್ಲ. ಬಸ್ರಿ ಹೆಂಗ್ಸ್ಗೆ ವಿಷ ಹಾಕೋಳೆ ಅಂದ್ರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ಡ್ಯಾಡಿ. ಹೋಗಲ್ಲ, ನಿಮ್ಮ ಮಮ್ಮಿನ ಸಾಕ್ಷಿ ಸಮೇತ ಹಿಡ್ದಾಕಕ್ಕೆ ನೀನು ಸಹಾಯ ಮಾಡ್ತೀಯಾ? ಈ ಮನೆಗೆ ಒಳ್ಳೇದಾಯ್ತದೆ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಡ್ಯಾಡಿ. ನೀನು ಮಾಡಬೇಕಾಗಿರೋದು ಇಷ್ಟೇ ಅಲ್ಲ, ನಿಮಗೆ ಊಟ ಹಾಕ್ಕೊಡು. ಒಳ್ಳೇದಾಯ್ತದೆ ಅಂದ್ರೆ ಸಾಯಕ್ಕೆ ರೆಡಿ ಇವನಿ. ಇನ್ನು ತಿಂದು ಸಾಯ ಥರ ನಾಟಕ ಮಾಡೋದ್ರೆ ಆಯ್ಕಿಲ್ವಾ? ಮಾಡ್ತೀನಿ ಡ್ಯಾಡಿ. ಅವಳ ಕೈಯೇ ಅವಳ ಕಣ್ಣು ಚುಚ್ಚುವಂಗೆ ಮಾಡಬೇಕು. ಅವಳ ಬಾಯಾರೇನೆ ತಾನು ಮಾಡಿರೋ ಕಂತ್ರಿ ಕೆಲಸನ ಬಾಯಿ ಬಿಡಿಸ್ಬೇಕು. ಓಕೆ ಡ್ಯಾಡಿ.